ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ತುಂಬ ಜನ ಕೇಳಿದ್ ಒಂದೇ ಪೇಪರ್ 1 ಬಗ್ಗೆ ಏನೋ ಹೇಳ್ಬಿಟ್ರಿ, ಯಾವ್ಯಾವ ಬುಕ್ಗಳನ್ನ ಓದಬೇಕು, ಹೆಂಗೆ ಓದಬೇಕು ಅಂತ ಹೇಳ್ಕೊಟ್ರಿ. ಬಟ್ ಪೇಪರ್ 2 ಬಗ್ಗೆ ಹೇಳಿ, ನಮ್ಮ ಸಬ್ಜೆಕ್ಟ್ಗಳಿಗೆ ರಿಲೇಟೆಡ್ ಆಗಿ ಯಾವ ಬುಕ್ಸ್ಗಳನ್ನ ಓದಬೇಕು, ನೋಟ್ಸ್ ಹೆಂಗೆ ರೆಡಿ ಮಾಡ್ಕೊಳ್ಳೋದು, ನೋಟ್ಸ್ ಇದ್ರೆ ಕೊಡಿ. ಸೊ ಈ ರೀತಿ ತುಂಬ ಕ್ವಶನ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ನನ್ನ ಸಬ್ಜೆಕ್ಟ್ ಆಗಿರುವಂತಹ ಎಕನಾಮಿಕ್ಸ್ ಸಬ್ಜೆಕ್ಟ್ ಬಗ್ಗೆನೇ ಫಸ್ಟ್ ಹೇಳ್ತೀನಿ. ಆಮೇಲೆ ಮಿಕ್ಕಿರುವಂತಹ ಸಬ್ಜೆಕ್ಟ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು, ನೋಟ್ಸ್ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಸೊ ಫಸ್ಟು ಎಕನಾಮಿಕ್ಸ್ ಬಗ್ಗೆನೇ ಶುರು ಮಾಡೋಣ, ಬಿಕಾಸ್ ಅದು ನನ್ನ ಒಂದು ಸಬ್ಜೆಕ್ಟು, ಸೊ ರಾಯಲ್ ಸಬ್ಜೆಕ್ಟ್. ಸೊ ಹಾಗಾಗಿ ನಮ್ಮ ಒಂದು ಎಕನಾಮಿಕ್ಸ್ ಸಬ್ಜೆಕ್ಟ್ ಇಂದನೇ ಶುರು ಮಾಡೋಣ. ಕೆಸೆಟ್ ಎಕ್ಸಾಮ್ ನಲ್ಲಿ ಪೇಪರ್ 2 ಬಂದು ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ. ಪೇಪರ್ 1 ಬಂದು ಜನರಲ್ ಪೇಪರ್ ಅಥವಾ ಪೇಪರ್ 1 ಕಾಮನ್. ಎಲ್ರಿಗೂ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಇಂದನೂ ಕೆಸೆಟ್ ಎಕ್ಸಾಮ್ ನ ಬರೆಯುವಂತವ್ರಿಗೆ ಪೇಪರ್ 1 ಕಾಮನ್ ಪೇಪರ್ ಆಗಿರುತ್ತೆ. ಎಲ್ರಿಗೂ ಕೂಡ ಒಂದೇ ಪೇಪರ್ ಆಗಿರುತ್ತೆ. ಬಟ್ ಪೇಪರ್ 2 ನಲ್ಲಿ ಆಯಾ ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ, ಅಂದ್ರೆ ಯಾರ್ಯಾರು ಯಾವ ಸಬ್ಜೆಕ್ಟ್ ಅಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡಿರ್ತಾರೋ ಅವರವರು ಆ ಒಂದು ಮಾಸ್ಟರ್ಸ್ ಮಾಡ್ಕೊಂಡಿರುವಂತಹ ಸಬ್ಜೆಕ್ಟ್ ಮೇಲೆ ಕೆಸೆಟ್ ಎಕ್ಸಾಮ್ ನ ಬರೀತಾ ಇರ್ತಾರೆ. ಸೊ ಅವ್ರು ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡಿರ್ತಾರೋ ಆ ಒಂದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಪೇಪರ್ 2 ನ ಕ್ವಶನ್ಸ್ಗಳು ಫ್ರೇಮ್ ಆಗಿರುತ್ತೆ. ಈ ಪೇಪರ್ 2 ಬಂದು 200 ಮಾರ್ಕ್ಸ್ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. ಅಂದ್ರೆ 100 ಕ್ವಶನ್ಸ್ ಮೀನ್ಸ್ ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್ಸ್ ಆಗಿರುತ್ತೆ. ಇಲ್ಲಿ ನಾನು ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ಎಕನಾಮಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಕೆಸೆಟ್ ಎಕ್ಸಾಮ್ ನ ಬರೀತಾ ಇರೋರಿಗೆ ಕೆಸೆಟ್ ಎಕ್ಸಾಮ್ ನ ಪೇಪರ್ 2 ಬಂದು ಆಲ್ಮೋಸ್ಟ್ ಅಲ್ಲ ಪೂರ್ತಿಯಾಗಿ ಎಕನಾಮಿಕ್ಸ್ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ ಗಳಿಂದಲೇ ತುಂಬೋಗಿರುತ್ತೆ ಪೇಪರ್ 2. ಸೊ ಪೇಪರ್ 2ಗೆ ಹಿಂಗೆ ಪ್ರಿಪೇರ್ ಆಗೋದು ಎಕನಾಮಿಕ್ಸ್ ಸಬ್ಜೆಕ್ಟ್ ನ ತಗೊಂಡಿರೋರು ಅಂತ ಹೇಳಿದ್ರೆ, ಫಸ್ಟ್ಲಿ ನೀವು ಮೈಕ್ರೋ ಅಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಪೂರ್ತಿಯಾಗಿ ಆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಗ್ರೋತ್ ಮಾಡೆಲ್ಸ್ ಗಳು ಯೂಶಲಿ ಗೊತ್ತಿರುತ್ತೆ ಎಕನಾಮಿಕ್ಸ್ ಮಾಸ್ಟರ್ಸ್ ಮಾಡ್ಕೊಳ್ತಾ ಇರೋರಿಗೆ, ಆಲ್ರೆಡಿ ಎಕನಾಮಿಕ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡ್ಕೊಂಡಿರೋರಿಗೆ ಕೆಲವೊಂದು ಗ್ರೋತ್ ಮಾಡೆಲ್ಸ್ ಇದಾವೆ. ಸೊ ಅವುಗಳು ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಆಥರ್ಗಳ್ಯಾರು, ಅಂದ್ರೆ ಆ ಒಂದು ಗ್ರೋತ್ ಮಾಡೆಲ್, ಯಾವ ಒಂದು ಗ್ರೋತ್ ಮಾಡೆಲ್ ನ ಯಾರು ಪ್ರಪೋನ್ ಮಾಡಿದ್ರು, ಸೊ ಆ ರೀತಿ ಒಂದಷ್ಟು ಕ್ವಶನ್ಸ್ ಗಳು, ಜೊತೆಗೆ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಗಳನ್ನ ತಿಳ್ಕೊಳ್ಳೋದಾಗಿರ್ಬೋದು, ಲೈಕ್ HDI ಆಗಿರ್ಬೋದು, ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ, ಆಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ, ಪಾವರ್ಟಿ ಬಗ್ಗೆ, ಇನ್ಇಕ್ವಾಲಿಟಿ ಬಗ್ಗೆ. ಸೊ ಈ ರೀತಿ ಒಂದಷ್ಟು ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋದು, ಜೊತೆಗೆ ಇಂಡಿಯನ್ ಎಕನಾಮಿ ಲೈಕ್ ಸೆಕ್ಟರಲ್ ಪ್ಯಾಟರ್ನ್ಸ್ ಆಗಿರ್ಬೋದು, ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ರಿಫಾರ್ಮ್ಸ್ ಆಗಿರ್ಬೋದು, ಈ ರೀತಿ ಒಂದಷ್ಟು ಏನು ಇಂಡಿಯನ್ ಎಕನಾಮಿ ಬಗ್ಗೆ ಇದೆ. ಸೊ ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಕೋರಿಲೇಷನ್ಸ್ ಆಗಿರ್ಬೋದು, ಮೆಟ್ರಿಕ್ಸ್ ಆಗಿರ್ಬೋದು, ಅಂದ್ರೆ ಸ್ಟ್ಯಾಟಿಸ್ಟಿಕ್ ರಿಲೇಟೆಡ್ ಆಗಿ ಕೋರಿಲೇಷನ್ಸ್ ಬಗ್ಗೆ ಜಾಸ್ತಿ ಕೇಳ್ತಾನೆ, ಮೆಟ್ರಿಕ್ಸ್ ಬಗ್ಗೆನೂ ಕೂಡ ಜಾಸ್ತಿ ಕೇಳ್ತಾನೆ. ಸೊ ಇವುಗಳನ್ನೆಲ್ಲ ಜಾಸ್ತಿ ತಿಳ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಆಲ್ರೆಡಿ ಮಾಸ್ಟರ್ಸ್ ಮುಗಿಸಿದ್ರೆ ಅವ್ರ ಹತ್ರ, ನಿಮ್ಮ ಹತ್ರ ಏನಾದ್ರು ಹಳೆ ನೋಟ್ಸ್ಗಳಿತ್ತು ಅಂತ ಹೇಳಿದ್ರೆ ಅದನ್ನೇ ಇನ್ನೊಂದ್ಸಲ ತೆಗೆದು ಓಪನ್ ಮಾಡಿ ಓದಿ ನೋಡಿ. ಡೆಫಿನೆಟ್ಲಿ ಅದರಲ್ಲಿರುವಂಥ ಕ್ವಶನ್ಸ್ಗಳೇ ಬರುತ್ತೆ. ಇನ್ ಕೇಸ್ ನೋಟ್ಸ್ ಇಲ್ಲ ಅಂದರೆ ತೊಂದರೆ ಇಲ್ಲ, ನನ್ನ ಒಂದು ವಾಟ್ಸಪ್ ಚಾನಲ್ನಲ್ಲಿ ನಾನು ಮಾಸ್ಟರ್ಸ್ ಮಾಡಬೇಕಾದ್ರೆ ಮಾಡ್ಕೊಂಡಿರೋಂಥ ನೋಟ್ಸ್ಗಳಿದೆ. ಸೊ ಅದನ್ನೇ ನಾನು ನಿಮಗೆ ಶೇರ್ ಮಾಡ್ತೀನಿ, ನೀವು ಅದನ್ನು ರೆಫರ್ ಮಾಡ್ಬೋದು. ನಿಮ್ಮ ಇಷ್ಟ, ಅದು ನಿಮಗೆ ಇಷ್ಟ ಆಯಿತು ಅಂದರೆ ರೆಫರ್ ಮಾಡಿ, ಅಥವಾ ಇಷ್ಟ ಆಗಿಲ್ಲ ಅಂದರೆ ಬೇರೆ ಸೋರ್ಸ್ನು ಹೇಳ್ತೀನಿ, ಬೇರೆ ಏನು ಸೋರ್ಸ್ ಇದೆ ಅಂತೇಳಿ. ಇನ್ನು ಯಾರ್ಯಾರು ಮಾಸ್ಟರ್ಸ್ನ ಮಾಡ್ಕೊಳ್ತಾ ಇದ್ದೀರಾ, ಸೊ ನಿಮ್ಗಳಿಗೆ ಇದು ಒಳ್ಳೆ ಆಪರ್ಚುನಿಟಿ ಕೆಸೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ. ಯಾರೆಲ್ಲ ಮಾಸ್ಟರ್ಸ್ನ ಮಾಡ್ತಾ ಇದ್ದೀರಾ ಅವರು, ಬಿಕಾಸ್ ಆ ಒಂದು ನೀವು ಮಾಸ್ಟರ್ಸ್ನಲ್ಲಿ ಏನೇನು ಓದ್ತಿರಲ್ಲ, ಸಿಲೆಬಸ್ ಫೋರ್ ಸೆಮಿಸ್ಟರ್ಗಳಲ್ಲಿ ಏನೇನು ಓದ್ತಿರಲ್ಲ, ಆ ಒಂದು ಸಿಲೆಬಸ್ ಒಳಗಡೆನೆ ಎಲ್ಲ ಕ್ವಶನ್ಸ್ಗಳು ಕೂಡ ಆಲ್ಮೋಸ್ಟ್ 80-85% ಅಷ್ಟು ಕ್ವಶನ್ಸ್ಗಳು ನಿಮ್ಮ ಒಂದು ಸಿಲೆಬಸ್ ಒಳಗಿಂದಾನೇ ಫ್ರೇಮ್ ಆಗುತ್ತೆ. ಸೊ ಹಾಗಾಗಿ ಆಲ್ರೆಡಿ ನೀವು ಕಲಿತಾ ಇರೋದ್ರಿಂದ ನೀವು ಎಕ್ಸ್ಟ್ರಾ ಏನು ಓದುವಂತಹ ಅವಶ್ಯಕತೆ ಇಲ್ಲ. ಕಲಿತಾ ಇರೋದನ್ನೇ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿತ್ರೆ ಮುಗೀತು. ಮೆಟ್ರಿಕ್ಸು, ಕೋರಿಲೇಷನ್ಸು, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇದ್ದೇ ಇರುತ್ತೆ. ಕ್ಲಾಸಸ್ಗಳನ್ನ ಕೇಳ್ತಾ ಇರ್ತೀರಾ. ಜೊತೆಗೆ ಕೆಲವೊಂದು ಗ್ರೋತ್ ಮಾಡೆಲ್ಸ್ಗಳಾಗಿರಬಹುದು, ಅಥವಾ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್, ಇವುಗಳ ಬಗ್ಗೆ ಎಲ್ಲನೂ ಹೇಳ್ಕೊಡ್ತಾ ಇರ್ತಾರೆ ಕ್ಲಾಸ್ ರೂಮ್ಗಳಲ್ಲಿ. ಸೊ ನೀವುಗಳು ಇದನ್ನ ಎಕ್ಸ್ಟ್ರಾ ಕುತ್ಕೊಂಡು ಕಲಿಯುವಂತಹ ಅವಶ್ಯಕತೆನೇ ಇಲ್ಲ. ಕ್ಲಾಸ್ ರೂಮ್ಗಳಲ್ಲಿ ಸರಿಯಾಗಿ ಪಾಠ ಕೇಳ್ಕೊಂಡು ನೋಟ್ಸ್ಗಳನ್ನ ಮಾಡಿಕೊಂಡು, ಯಾವ್ದಾದ್ರು ಒಂದು ಥಿಯರಿ ಇದೆ ಅಂತ ಹೇಳಿದ್ರೆ ಅದರ ಪ್ರಪೋಂಡರ್ ಯಾರು, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಡೀಪ್ ನಾಲೆಡ್ಜನ್ನ ತಗೊಂಡ್ರೆ ಡೆಫಿನೆಟ್ಲಿ ನೀವುಗಳು ಈ ಒಂದು ಪೇಪರ್ 2 ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಮ್ಮ ಹತ್ರ ಈಗ ನೋಟ್ಸ್ ಇಲ್ಲ ಮ್ಯಾಮ್, ಏನು ಮಾಡೋದು ಅಂತ ಕೇಳಿದ್ರೆ ಆಗಲೇ ಹೇಳಿದಾಗೆ ವಾಟ್ಸಪ್ ಚಾನಲ್ ಇದೆ. ಸೊ ಅಲ್ಲಿ ನಾನು ಎಕನಾಮಿಕ್ಸ್ ರಿಲೇಟೆಡ್ ಆಗಿ ನಾನು ಮಾಡ್ಕೊಂಡಿರುವಂತಹ ನೋಟ್ಸ್ಗಳಿದೆ. ಸೊ ಅದನ್ನೆಲ್ಲನೂ ಕೂಡ ನಾನು ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದವರು ಓದಲಿಕ್ಕೆ ಓಕೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಓಕೆ, ನೀವು ಕೂಡ ನಾನು ಮಾಡಿರುವಂತಹ ನೋಟ್ಸಿಂದ ನಿಮ್ಮದೇ ಸ್ಟೈಲಲ್ಲಿ ನೀವು ನನ್ನ ನೋಟ್ಸ್ನ ಕಾಪಿ ಮಾಡ್ಬೋದು.
ಇನ್ ಕೇಸ್ ನಮಗೆ ನಿಮ್ಮ ನೋಟ್ಸ್ ಅರ್ಥ ಆಗ್ತಿಲ್ಲ ಅನ್ನೋರು ಇನ್ನೊಂದು ಮಾಡ್ಬೋದು. ಆ ಪೇಪರ್ 2ಗೆ ಬುಕ್ ಹೇಳಿ ಅಂತ ಹೇಳಿದ್ರೆ ಟ್ರೂಮ್ಯಾನ್ಸ್ ಪಬ್ಲಿಕೇಶನ್ ಅವ್ರದ್ದೇನೆ KCET ಎಕ್ಸಾಮ್ನ ಪೇಪರ್ 2 ಎಕನಾಮಿಕ್ಸ್ಗೆ ಅಂತೇಳಿ ಟ್ರೂಮ್ಯಾನ್ ಪಬ್ಲಿಕೇಶನಿಂದ ಒಂದು ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ. ಸೊ ಆ ಬುಕ್ಕು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಂಗಾಗಿ ನಾನು ಕೂಡ ಅದನ್ನ ರೆಫರ್ ಮಾಡ್ತಾ ಇದ್ದೀನಿ ನಿಮ್ಗಳಿಗೆ. ನೋಡಿ, ನಿಮಗೆ ಕಾಸ್ಟ್ ನಿಮಗೆ ಓಕೆ ಅನ್ನಿಸ್ತು, ತೊಗೊಳ್ಬಹುದು ಅಂತ ಅನ್ನಿಸ್ತು ಅಂದರೆ ತೊಗೊಂಡು ಓದ್ಕೊಳ್ಳಿ ಅದನ್ನ. ಇಲ್ಲ ನಿಮ್ಮ ನೋಟ್ಸೇ ಚೆನ್ನಾಗಿದೆ ಅಂತ ಹೇಳಿದ್ರೆ ನನ್ನ ನೋಟ್ಸನ್ನೇ ವಾಟ್ಸಪ್ ಚಾನಲ್ನಲ್ಲಿ ಹಾಕಿರೋಂತಹ ನೋಟ್ಸನ್ನೇ ನೀವು ಕಾಪಿ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನೋಟ್ಸ್ ಮಾಡಿಕೊಂಡು ಓದಬಹುದು. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.